ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅ ನ್ಯೂ ಡೇ. ಇವತ್ತು ಮೈಸೂರಲ್ಲಿ ನಮ್ಮದು ಸೆಕೆಂಡ್ ಡೇ. ಈಗ ಟೈಮ್ ಬಂದು 6:45 ಕಳೀತು. ನಾನು ಮತ್ತು ಅಪ್ಪ 6 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಹೊರಟದು. ಅರುಣೈಗೆ ಎದ್ದು ಹೊರಡ್ತಿದ್ದಾನೆ. ನಮ್ಮದು ಇವತ್ತಿನ ಪ್ಲ್ಯಾನ್ ಬಂದು ಚಾಮುಂಡಿ ಬೆಟ್ಟ ಮತ್ತು ಮೈಸೂರು ಅರಮನೆ ಮತ್ತು ಮೈಸೂರು ಝೂ ಹೋಗಲಿಕ್ಕೆ ಅಂತ ಹೇಳಿ. ಚಾಮುಂಡಿ ಬೆಟ್ಟಕ್ಕೆ ಸ್ವಲ್ಪ ಬೇಗ ಹೋಗುವ ಅಂತ ಹೇಳಿ ಒಂದು 7 o'clockಗೆ ಹೊರಟ್ರೆ ಇಲ್ಲಿನೊಂದು 23 minutes ತೋರಿಸ್ತಾ ಉಂಟು. ಸೊ ಅಟ್ಲೀಸ್ಟ್ 7:30 ರೀಚ್ ಆಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಅಂತ ಹೇಳಿ ನಾವಿವತ್ತು ಪ್ಲ್ಯಾನ್ ಹಾಕಿರೋದು. ಇಲ್ಲಿ ಕಾಫಿ ಟೀಗೆಲ್ಲ ಅವರು ಸ್ಯಾಶೆಟ್ಸ್ ಇಟ್ಟಿದ್ರಲ್ಲ, ಹಾಗೆ ನಾನು ಮತ್ತು ಅಪ್ಪ ಒಂದು ಅರ್ಧ ಗ್ಲಾಸ್ ಕಾಫಿ ಎಲ್ಲ ಮಾಡಿ ಕುಟ್ವಿ. ನಂಗಂತೂ ಬೆಳಿಗ್ಗೆ ಎದ್ದ ಕೂಡಲೇ ಹಸಿವಾಗ್ಲಿಕ್ಕೆ ಶುರು ಆಗ್ತದೆ, ಹಾಗೆ ನಾನೊಂದು ಅರ್ಧ ಗ್ಲಾಸ್ ಕಾಫಿ ಕುಡಿದೆ. ನಮ್ಮದು ಟ್ರಿಪ್ ಹೀಗೇನೆ ಎವ್ರಿ ಟೈಮ್. ನಾವು ಸ್ವಲ್ಪ ಬೇಗ ಎದ್ದು ಯಾವ್ದಾದ್ರು ಒಂದು ಜಾಗ ಅರ್ಲಿ ಮಾರ್ನಿಂಗ್ ಹೋಗಿ ನೋಡಿಯೇ ನೋಡ್ತೇವೆ. ಈ ಸತಿ ಕೂಡ ಹಾಗೆ. ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಕ್ಲಿಯರ್ ಆಗಿ ಮಾಡ್ಕೊಳ್ತೇವೆ. ಈಗ 7ಗೆ ಎಕ್ಸಾಕ್ಟ್ ಆಗಿ ಹೊರಟದ್ದು. ತೊಂದರೆ ಏನಾಯ್ತು ಅಂತ ಹೇಳಿದ್ರೆ, ನಮ್ದು ರೂಮ್ ಲಾಕ್ ಆಗ್ತಿರ್ಲಿಲ್ಲ. ಎಷ್ಟು ಸತಿ ಟ್ರೈ ಮಾಡಿದ್ರು ಕೂಡ ಲಾಕೇ ಆಗ್ಲಿಲ್ಲ. ಆಮೇಲೆ ಹೋಟೆಲ್ ಸ್ಟಾಫ್ ಹತ್ರ ಹೇಳುವಾಗ ಅವ್ರು ಹೇಳಿದ್ರು, ನಾವು ನೋಡ್ತೇವೆ, ಡೋಂಟ್ ವರಿ, ನೀವು ಹೋಗಿ ಬನ್ನಿ ಅಂತ ಹೇಳಿ. ಹಾಗೆ ನಾವು 7:15ಗೆ ಹೊರಟ್ವಿ. ನಾವು ಚಾಮುಂಡಿ ಬೆಟ್ಟಕ್ಕೆ ನಂದಿ ಬೆಟ್ಟದಲ್ಲೇ ಮೆಟ್ಲು ಹತ್ಕೊಂಡು ಹೋಗ್ತಾರಲ್ಲ, ಅಲ್ಲೇ ಹೋದಲ್ಲ, ಇನ್ನೊಂದು ಡೈರೆಕ್ಷನ್ ಇಂದ ರೋಡ್ ಉಂಟು. ಸೊ ಬೈ ರೋಡ್ ಹೋದ್ದು ನಾವು. ದೇವಸ್ಥಾನಕ್ಕಿಂತ ಒಂದು 300-350 ಮೀಟರ್ಸ್ ಮೊದಲು ಪಾರ್ಕಿಂಗ್ ಕೂಡ ಉಂಟು. ಡಿಪೆಂಡಿಂಗ್ ಆನ್ ವೆಹಿಕಲ್ ಪಾರ್ಕಿಂಗ್ ಫೀ ಪೇ ಮಾಡಿದ್ರೆ ಆಯ್ತು. ಚಂಡಮುಂಡ ಅಂತ ಹೇಳುವ 2 ರಾಕ್ಷಸರನ್ನು ಕೊಂದ ಕಾರಣ ದೇವಿಗೆ ಚಾಮುಂಡೇಶ್ವರಿ ಅಂತ ಹೆಸರು. ಈ ಬೆಟ್ಟದ ಮೇಲೆ ಮಹಿಷಾಸುರನ ಜೊತೆ 10 ದಿನಗಳ ಕಾಲ ಹೋರಾಟ ಮಾಡಿ ಅವನನ್ನು ಕೂಡ ಸಂಹರಿಸ್ತಾಳೆ. ಹಾಗಾಗಿ ಆಕೆಯನ್ನು ಮಹಿಷಮರ್ದಿನಿ ಅಂತೇಳಿ ಹೇಳ್ತಾರೆ. ಇಲ್ಲಿರುವುದು ಚಾಮುಂಡೇಶ್ವರಿ ಅಂಶ. ಬೇಸಿಕಲಿ ಚಾಮುಂಡೇಶ್ವರಿ, ಮಹಿಷಮರ್ದಿನಿ ಎಲ್ಲ ದುರ್ಗೆಯ ಉಗ್ರ ರೂಪ. ಅಂಡ್ ಇಂಥ ಅನ್ಡಿಫಿಟಬಲ್ ರಾಕ್ಷಸರನ್ನು ಮುಗಿಸ್ಲಿಕ್ಕೆ ಅಂತಲೇ ಇಂಥ ಡಿವೈನ್ ಫೆಮಿನೈನ್ ಪವರ್ ಅನ್ನು ದೇವತೆಗಳು ಮಾಡಿದ್ದು. ಈ ಉಗ್ರ ರೂಪ ಎಷ್ಟರ ಮಟ್ಟಿಗೆ ಪವರ್ಫುಲ್ ಅಂದ್ರೆ, ಸಂಹಾರ ಎಲ್ಲ ಆದ್ಮೇಲೆ ಅವಳನ್ನು ಕಾಮ್ ಡೌನ್ ಮಾಡ್ಲಿಕ್ಕೆ ಅವರಿಂದಲೇ ಆಗ್ಲಿಲ್ಲಂತೆ. ಸೊ ದೀಸ್ ಕೈಂಡ್ ಆಫ್ ಡಿವೈನ್ ಎನರ್ಜೀಸ್ ಆರ್ ಸೋ ಪವರ್ಫುಲ್ ದ್ಯಾಟ್ ನಾವು ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ದೇವಸ್ಥಾನದ ಒಳಗೆ ವಿಡಿಯೋಗ್ರಫಿ, ಫೋಟೋಗ್ರಫಿ ಎಲ್ಲ ಅಲೌ ಮಾಡುದಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹೊರಗೆ ಬರ್ತಾ ನಂಗೆ ತುಂಬಾ ಹಸುವಾಗಿತ್ತು. ಆಲ್ಮೋಸ್ಟ್ 8:39 ಆಗಿತ್ತು. ಸುಮಾರು ಹೋಟ್ಲುಗಳಿತ್ತು, ಬಟ್ ಒಂದು ಕೂಡ ಓಪನ್ ಆಗಿರ್ಲಿಲ್ಲ. ಕೊನೆಗೆ ಒಂದು ಸಣ್ಣ ಕ್ಯಾಂಟೀನ್ ತರ ಇತ್ತು, ಅಲ್ಲಿ ಲೈಟ್ ಆಗಿ ಸ್ವಲ್ಪ ತಿಂಡಿ ತಿನ್ವಿ. ಇದು ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಒಂದು ಸಣ್ಣ ಹೋಟೆಲ್. ದೇವಸ್ಥಾನದಿಂದ ಫುಲ್ ಹೊರಗಡೆ ಬರುವಾಗ ಮಹಿಷಾಸುರನ ಸ್ಟ್ಯಾಚ್ಯೂನ ಲೆಫ್ಟ್ ಸೈಡ್ ನಲ್ಲಿ ಒಂದು ಕಾರ್ನರ್ ಅಲ್ಲಿ ಉಂಟು. ಬಿಸಿ ಬಿಸಿ ಇಡ್ಲಿ, ಸಾಂಬಾರ್ ಹಾಗೆ ಚಟ್ನಿ ಕೊಡ್ತಾರೆ. ವೆರಿ ನೈಸ್. ಅಲ್ಲಿಂದ ನಾವು ನೆಕ್ಸ್ಟ್ ಹೋದದ್ದು ನಂದಿ ಇದ್ದಲ್ಲಿಗೆ. ಇಲ್ಲಿ ದಿನಾ ಪೂಜೆ ಕೂಡ ಆಗ್ತದೆ ನಂದಿಗೆ. ಪ್ರಸಾದ ಎಲ್ಲ ತಗೊಂಡು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಆ ಕಡೆ ಈ ಕಡೆ ಎಲ್ಲ ಒಂಚೂರು ಓಡಾಡಿ ಟೈಮ್ ಪಾಸ್ ಮಾಡಿದ್ವಿ. ಅಂಡ್ ಇದೇ ಮೆಟ್ಲುಗಳಿಂದ ಹತ್ಕೊಂಡು ಹೋದ್ರೆ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ತಲುಪ್ತೇವೆ. ಅಲ್ಲಿಂದ ವಾಪಸ್ ಲಾಸ್ಟ್ ನೈಟ್ ಬಂದಿದ್ದ ರೆಸ್ಟೋರೆಂಟ್ಗೆನೆ ಬಂದ್ವಿ. ನಾವು ಅಲ್ಲಿ ತಿಂಡಿ ತಿಂತಿದ್ದಾಗ ತುಂಬಾ ಜನ ಬಂದ್ರು, ರಶ್ ಕೂಡ ಆಯ್ತು. ಸೊ ಸರಿಯಾಗಿ ಏನು ತಿನ್ಲಿಕ್ಕಾಗಿರ್ಲಿಲ್ಲ. ಹಾಗಾಗಿ ಇಲ್ಲಿ ಡಿಪ್ ಇಡ್ಲಿ, ಆನಿಯನ್ ಟೊಮೆಟೊ ಉತ್ತಪ್ಪಂ ಹಾಗೆ ಕಾಫಿ ಕೂಡ ಕುಡಿದ್ವಿ. ದೆನ್ ವಾಪಸ್ ಹೋಟೆಲ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಚೆಕ್ಔಟ್ ಮಾಡಿಕೊಂಡು ಅಲ್ಲಿಂದ ಸೀದಾ ಮೈಸೂರು ಪ್ಯಾಲೇಸ್ಗೆ ಹೋದೆವು. ಇಲ್ಲಿ ಕೂಡ ಹಾಗೆ ಎಂಟ್ರಿ ಫೀಸ್ ಉಂಟು. ಅಂಡ್ ಒಳಗಡೆ ಹೋದ ಕೂಡಲೇ ಫುಟ್ವೇರ್ ತೆಗೆದಿಡ್ಬೇಕು. ಅಲ್ಲಿ ಫೆಸಿಲಿಟಿ ಉಂಟು, ಅವ್ರ ಹತ್ರ ಕೊಟ್ಟು ಟೋಕನ್ ತಗೊಂಡು ಒಳಗಡೆ ಹೋದ್ರೆ ಆಯ್ತು. ಅರಮನೆ ಒಳಗೆ ಹೋಗ್ತಿದ್ದ ಹಾಗೆ ಲಾಟ್ಸ್ ಆಫ್ ಪೇಂಟಿಂಗ್ಸ್, ರಾಜಮನೆತನದವರ ಚೈಲ್ಡ್ಹುಡ್ ಫೋಟೋಸ್, ಮತ್ತೆ ಅವರ ಕೆಲವು ಮೇನ್ ಫಂಕ್ಷನ್ಗಳ ಫೋಟೋಸ್ ಆಗಿರ್ಬೋದು, ಅದರ ಪೇಂಟಿಂಗ್ಸ್, ಸಿಲ್ವರ್ ಥಿಂಗ್ಸ್ ಲೈಕ್ ಅವರ ಟೈಮ್ನ ಮೆಮೆಂಟೋಸ್, ಸಿಲ್ವರ್ ಮಿರರ್ ಫ್ರೇಮ್ಸ್, ಸಿಲ್ವರ್ ಚೇರ್ಸ್ ಅಂಡ್ ಲಾಟ್ಸ್ ಆಫ್ ಬ್ಯೂಟಿಫುಲ್ ಹ್ಯಾಂಡ್ ಮೇಡ್, ಮ್ಯಾನ್ ಮೇಡ್ ಆರ್ಕಿಟೆಕ್ಚರ್ ವರ್ಕ್, ಇದನ್ನೆಲ್ಲ ನೋಡ್ಲಿಕ್ಕೆ ಸಿಗ್ತದೆ.
ನೋಡಿ ಆಗುವಾಗ ಆಲ್ಮೋಸ್ಟ್ 1:30-2 ಗಂಟೆ ಆಗಿತ್ತು ಮಧ್ಯಾಹ್ನ. ಅಲ್ಲಿಂದ ಹೊರಗೆ ಬರ್ತಾ ಒಂಚೂರು ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮಾಡಿ ಚೂರು ಹಸಿವಾಗಿತ್ತು ಅಂತ ಹೇಳಿ ಒಂಚೂರೆಲ್ಲ ತಿಂದು ಅಲ್ಲಿಂದ ನಾವು ವಾಪಸ್ ಮನೆಗೆ ಹೊರಟ್ವಿ. ಆನ್ ದ ವೇ ಬರ್ತಾ ಕೂರ್ಗ್ನಲ್ಲಿ ಟಿಬೇಟಿಯನ್ ಬುದ್ಧಿಸ್ಟ್ ಮಾನೆಸ್ಟ್ರಿ ಗೋಲ್ಡನ್ ಟೆಂಪಲ್ಗೆ ಹೋದ್ವಿ. ಇಲ್ಲಿ ವಿಸಿಟರ್ಸ್ಗೆಲ್ಲ ಏನು ಎಂಟ್ರಿ ಫೀ ಚಾರ್ಜ್ ಮಾಡೋದಿಲ್ಲ. ವಿಸಿಟಿಂಗ್ ಟೈಮ್ ಬಂದು ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆ ತನಕ. ಇಲ್ಲಿ ತನಕ ಸರಿ ಇದ್ವಿ. ಅಲ್ಲಿಂದ ಹೊರಟು ಸ್ವಲ್ಪ ಹೊತ್ತಲ್ಲಿ ನಮ್ಮ ಬ್ಯಾಟ್ರಿ ಎಲ್ಲ ಡೌನ್ ಆಗ್ಲಿಕ್ಕೆ ಶುರು ಆಯ್ತು. 5 ಡೇಸ್ ಇಂದ ಬೆಂಗಳೂರು ಮೈಸೂರು ಅಂತ ಹೇಳಿ ಓಡಾಟ ಆಗಿ ಸ್ವಲ್ಪ ಸುಸ್ತಾಗಿತ್ತು. ಒಂಚೂರು ಸುಸ್ತು, ಹಾಗೆ ಲಾಟ್ಸ್ ಆಫ್ ಮೆಮೊರೀಸ್ ಅನ್ನು ತಗೊಂಡು 8:30ಗೆ ಮನೆಗೆ ತಲುಪಿದ್ವಿ. ಬಿಸಿ ನೀರ್ ಸ್ನಾನ ಮಾಡಿ ಬೇಗ ಮಲ್ಕೊಂಡ್ವಿ. ಇದಾಗಿತ್ತು ನನ್ನ ಸಣ್ಣ ಮೈಸೂರು ಟ್ರಿಪ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಸೊ ಲೈಕ್ ಅಂಡ್ ಶೇರ್ ದ ವಿಡಿಯೋ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ ದೇವ್ರು ನಮ್ಗೆಲ್ರಿಗೂ ಸದಾ ಒಳ್ಳೇದ್ ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.